ವ್ಯಕ್ತಿ ಬಂದು ಟ್ರೈನ್ ಹತ್ಕೊಳಕ್ ಮಾಡ್ತಾರೆ. ಅರ್ಜೆಂಟ್ ಅಲ್ಲಿ ಇದ್ರು, ಯಾವ ಗಾಬರಿ ಆಗ್ತಿದ್ರು, ಏನಾಯ್ತು ಗೊತ್ತಿಲ್ಲ. ಸೊ ಅವ್ರ ಕಾಲ್ ಬಂದು ಅಲ್ಲಿ ಸಿಕ್ಕಾಕೊಂಡಿದೆ. ನಾವೆಲ್ಲಿ ಬೋರ್ಡ್ ಆಗ್ತೀವೋ ಅಲ್ಲಿ ಕಾಲ್ ಸಿಕ್ಕಾಕೊಂಡಿದೆ. ಸೊ ಆಲ್ ಆಫ್ ಸಡನ್ ಎಲ್ಲರೂ ಕೂಡ ಪ್ಯಾನಿಕ್ ಆದ್ರು. ಎಸ್ಪೆಷಲಿ ಆ ವ್ಯಕ್ತಿ ಕೂಡ ತುಂಬಾ ಪ್ಯಾನಿಕ್ ಆದ್ರು. ಟ್ರೈನ್ ಕೂಡ ಅದೇ ಟೈಮ್ ನಿಲ್ಸಿದ್ರು. ಇರೋ ಎಲ್ಲಾರು ತುಂಬಾ ಸಪೋರ್ಟಿವ್ ಆಗಿ ಸ್ಟ್ರಾಂಗ್ ಆಗಿ ಪ್ಯಾನಿಕ್ ಆಗ್ಬೇಡಿ ಅಂತ ಹೇಳಿ ಸಮಾಧಾನ ಮಾಡ್ತೀವಿ. ಬಟ್ ಸ್ಟಿಲ್ ಯಾರಿಗೆ ಏನೇ ಸಮಾಧಾನ ಮಾಡ್ಕೊಂಡ್ರು ಆ ವ್ಯಕ್ತಿ ತುಂಬಾ ಆ ಪೇನ್ ಅವ್ರು ತಡ್ಕೊಳಕ್ ಆಗ್ತಿರ್ಲಿಲ್ಲ. ಅಂತಿದ್ರು ಅಯ್ಯೋ ಅಮ್ಮ ಅಂತ ಹೇಳಿ. ನಾವು ಕೂಡ ಇದ್ದಿದ್ದ ಪ್ಯಾಸೆಂಜರ್ಸ್ ಕೂಡ ನಾವು ಒಂದು ಸೆಕೆಂಡ್ ಗಾಬರಿ ಆದ್ವಿ. ಸೊ ಹಿಂಗು ಹರಸಾಹಸ ಮಾಡಿ ಅವ್ರ ಕಾಲು ಹೊರಗ್ ಬಂದಿದೆ. ಪೇನ್ ಇದ್ದೇ ಇರುತ್ತೆ. ಸೊ ನಾನ್ ಎರಡು ವಿಚಾರ ಹೇಳಕ್ ಇಷ್ಟಪಡ್ತೀನಿ. ಒಂದು, ನಾವು ಪ್ಯಾಸೆಂಜರ್ ಆಗಿ ನಾವ್ ಎಷ್ಟು ಕೇರ್ಫುಲ್ ಆಗಿರ್ತೀವಿ, ನಾವ್ ಎಷ್ಟು ಕೇರ್ಫುಲ್ ಆಗಿ ಬೋರ್ಡಿಂಗ್ ಡಿಬೋರ್ಡಿಂಗ್ ಆಗ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಎಷ್ಟೇ ರಶ್ ಇದ್ರು ಕೂಡ ಪರವಾಗಿಲ್ಲ, ಒಂದು ಟ್ರೈನ್ ಮಿಸ್ ಆದ್ರೂ ಪರವಾಗಿಲ್ಲ, ಇನ್ನೊಂದು ಟ್ರೈನ್ ಬಂದೇ ಬರುತ್ತೆ. ಆಫ್ಟರ್ ಒಂದು 2-3 minutes 5 minutes ಆದ್ರೂ ಬಂದೇ ಬರುತ್ತೆ. ಅರ್ಜೆಂಟ್ ಇದ್ರೆ ಬಸ್ ಇದಾವೆ ಬೇರೆ, ಆಮೇಲೆ ಅರ್ಜೆಂಟ್ ಇದ್ರೆ ಇನ್ನೊಂದು 10 ನಿಮಿಷ ಮುಂಚೆನೆ ಬಿಡಿ. ಯಾಕೆ ಈ ತರ ಎಲ್ಲ ಸಾಹಸ ಮಾಡ್ಕೊಂಡು ಇದಕ್ಕೆ ಹತ್ಬಿಡ್ಬೇಕು, ಇವಾಗಲೇ ಏನೋ ಆಗ್ಬಿಡುತ್ತೆ ಅನ್ನೋ ತರ ಗಾಬರಿ ಮಾಡ್ಕೊಂಬೇಡಿ. ಸೊ ಕಾಮ್ ಆಗಿರಿ, ಎಲ್ಲರೂ ಕೇರ್ಫುಲ್ ಆಗಿರಿ. ಅಂಡ್ ಒನ್ ಮೋರ್ ಥಿಂಗ್, ಮೆಟ್ರೋದವ್ರಿಗೆ, ಸೊ ಸರ್ ಮೆಟ್ರೋ ಸಿಬ್ಬಂದಿಯವ್ರಿಗೆ ಏನಿಲ್ಲ ಇಷ್ಟು ಘಟನೆಗಳು ತುಂಬಾ ಆಗ್ತಾನೆ ಇದೆ. ಸೊ ಇದನ್ನೆಲ್ಲ ನೀವು ಮೈಂಡಲ್ಲಿ ಇಟ್ಕೊಂಡು ಕೇರ್ಫುಲ್ ಆಗಿ ಸ್ಟೆಪ್ಸ್ ಆಕ್ಷನ್ಸ್ ತಗೊಳ್ಳೇಬೇಕು. ಸೊ ಸುಮ್ಮನೆ ಸಾಮಾನ್ಯ ಜನಗಳು ಸಫರ್ ಆಗೋದು ನಮ್ ಕಡೆಯಿಂದನೂ ನಾವು ಸಪೋರ್ಟಿವ್ ಆಗಿರೋಣ. ನೀವು ಕೂಡ ಅದೇ ತರ ನೋಡ್ಕೊಳ್ಳಿ ಅಂತ ಕೇಳ್ಕೊಳ್ತೀರಿ. ಥ್ಯಾಂಕ್ ಯು.